ನನ್ಗೊಂದು ಬೇಸಿಕ್ ಡೌಟ್ ಕೇಳ್ಬಿಡ್ತೀನಿ, ಅದನ್ನು ಸೇರ್ಸಿ ಉತ್ತರ ಕೊಡಿ. ಮುನೀರ್ ಅವ್ರು ಹೇಳ್ತಿರೋ ಪ್ರಕಾರ MD ಅವ್ರ ಗಮನಕ್ಕೆ ನಿನ್ನೆ ಬಂದಿದೆ ಅವ್ಯವಹಾರ ಆಗಿದೆ ಅಂತ. MD ಅವ್ರ ಗಮನಕ್ಕೆ ಬರ್ದಲೆ ಮಾರ್ಚ್ ತಿಂಗಳಿಂದ ಪಾಪ ಅವ್ರ ಅಧೀನದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಹಿಂಗೆ ಮಿಸ್ಅಪ್ರಾಪ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಒತ್ತಡವನ್ನ ಅನುಭವಿಸಿ ಕಡೆಗೆ ಇದಕ್ಕೆ ಏನೂ ಮಾರ್ಗ ಸಿಕ್ತಿಲ್ಲ ಅಂತ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆ ಪ್ಲೇಸ್ ಅಲ್ಲಿ ಕೂಡ MD ಅನ್ಫಿಟ್ ಹೇಳಿ ಉಪಾಧ್ಯಾಯಜಿ ನೋಡಿ. ಇದು 3-4 ತಿಂಗಳಿಂದ ನಡೀತಿದೆ ಅಂತ ಬಹಳ ಸ್ಪಷ್ಟವಾಯಿತು. ಯಾಕಂದ್ರೆ ಕವಿತಾ ಅವರು ಹೇಳಿದಂಗೆ ಮಾರ್ಚ್ ಇಂದ ನಡೆದಿದೆ. ಸೊ ಇದರಲ್ಲಿ ಏನೇನು ವ್ಯವಹಾರಗಳಾಗಿದೆ, ಎಲ್ಲೆಲ್ಲಿ ಹೋಗಿದೆ, ಎಷ್ಟು ಅಮೌಂಟ್ ಹೋಗಿದೆ, ಅದೆಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಮಂತ್ರಿಗಳಿಗೆ ಇದೇನು ಗೊತ್ತಿರಲಿಲ್ಲ, ಅವರು ಇನ್ನೂ ಈಗ ತಾನೇ ತಿಳ್ಕೊತಾ ಇದ್ದಾರೆ ಅಂತಂದರೆ ಅವರು ಇಮಿಡಿಯೇಟಾಗಿ MDನ ಮತ್ತು ಅಕೌಂಟ್ಸ್ ಆಫೀಸರ್ ಯಾರು ಇದಲ್ಲ ಪರಶುರಾಮ್ ದುಗ್ಗನ್ನವರ್ ಇಬ್ಬರನ್ನು ಕರೆದು ಕೇಳಿಬಿಟ್ಟು ಕೂಲಂಕುಷವಾಗಿ ಕೇಳಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವ್ರನ್ನ ಪ್ರೆಸೆಂಟ್ ಮಾಡಬೇಕಾಯಿತು. ಮೀಡಿಯಾ ಮುಂದೆ MD ಮತ್ತು ಅಕೌಂಟ್ಸ್ ಆಫೀಸರ್ನ ಕೂಡಿಸಿ ನೋಡಿ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ನಾನು ನಿಮ್ಮ ಎದುರಿಗೆ ಕೇಳ್ತೀನಿ ಅಂದರೆ ಅವಾಗ ಅವರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಅದನ್ನು ಮಾಡಲಿಲ್ಲ. ಮಂತ್ರಿಗಳು ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಅವರ ಗಮನಕ್ಕೆ ಬಿತ್ತು, 4-5 ತಿಂಗಳಿಂದ ಇದು ನಡೆದಿತ್ತು ಅನ್ನೋವಂಥದ್ದು ಈಗ ಅನುಮಾನ ಜನಗಳಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಮಂತ್ರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಿಲ್ಲ, ಸರಿಯಾದ ಉತ್ತರಗಳನ್ನು ತರಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಟ್ರಾನ್ಸ್ಪರೆನ್ಸಿ ಇರಬೇಕು. ಪಬ್ಲಿಕ್ ಆಗಿ ಮಂತ್ರಿಗಳು ಹೇಗೆ ವರ್ತಿಸ್ತಾರೆ ಅವರು ಓಪನ್ ಆಗಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಆ ಡೆತ್ ನೋಟ್ ಒಳಗಡೆ ಒಂದು ಮೌಖಿಕ ಆದೇಶ ಅಂತ ಹೇಳ್ತಾ ಇದ್ದಾರೆ. ಯಾರು ಅದು ಕಾಣದ ಕೈ. ಆ ಮೌಖಿಕ ಆದೇಶವನ್ನು, ಯಾಕಂದರೆ ನನಗೆ ತಿಳಿದಂಗೆ, ನನ್ನ ಪರಿಜ್ಞಾನ ಇದ್ದಂಗೆ, ಯಾವುದಾದ್ರು ಒಂದು ಮಂತ್ರಿಮಂಡಲ ಮಂತ್ರಿ ಯಾರಿದ್ರೆ ಆ ಇಲಾಖೆ ಒಳಗಡೆ ದ ಸುಪ್ರೀಂ ಅಥಾರಿಟೀಸ್ ಅವರಿರ್ತಾರೆ, ಅವ್ರು ಬಿಟ್ಟರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಇದನ್ನು ಯಾವುದೇ ದುಡ್ಡನ್ನು ಆದೇಶವನ್ನು ಮಾಡೋಕ್ಕೆ ಮೌಖಿಕವಾಗಿ ಯಾರೋ ರೀಜನಲ್ ಮ್ಯಾನೇಜರ್ಗೋ ಇನ್ಯಾರಿಗೋ ಹಕ್ಕಿರೋದಿಲ್ಲ. ಈ ಮೌಖಿಕ ಅಂತಕ್ಕಂಥದ್ದಕ್ಕೆ ಇಷ್ಟು ಕೋಟಿಗೆ ಸಹಿ ಮಾಡುವಂಥ ಆ ಒಂದು ದರ್ಪ ಮತ್ತು ಅದು ಆ ಅಧಿಕಾರ ಹಕ್ಕು ಯಾರಿಗಿರತ್ತಪ್ಪ ಅಂದರೆ ಸಾಮಾನ್ಯವಾಗಿ ಆ ಮಂತ್ರಿಗಿರತ್ತೆ. ನನಗೆ ಆದ್ರಿಂದ ಇದರ ಮೂಲನೇ ಮಂತ್ರಿ. ರವಿಚಂದ್ರ ಅವರು ರವಿಚಂದ್ರ ಅವರೇ, ಇಲಾಖೆಯ ಸಚಿವರು ಎಷ್ಟರ ಮಟ್ಟಿಗೆ ಅಕೌಂಟಬಲ್ ಇಂಥ ಅವ್ಯವಹಾರಕ್ಕೆ ಈ ಇಲಾಖೆಯಲ್ಲಾಗಿರುವ ಒಬ್ಬ ಅಧಿಕಾರಿಯ ಆತ್ಮಹತ್ಯೆಗೆ ಅಕೌಂಟಬಲ್ ನಾನು ಕೇಳ್ತಾ ಇರೋದು ಎಷ್ಟರ ಮಟ್ಟಿಗೆ? ನೋಡಿ, ಈ ಇಲಾಖೆಗೆ ಸಂಬಂಧಪಟ್ಟಂತ ಆಯಾ ಮಂತ್ರಿಗಳು, ನಾನು ಆಗಲೇ ಹೇಳಿದೆ, ಆ ಇಲಾಖೆಯ ನೌಕರರು ಯಾರೇ ಆಗಿದ್ರು, ಅವ್ರ ಕುಟುಂಬದಲ್ಲಿ ಯಾರೇ ಆಗಿದ್ರು ಸದಸ್ಯರು, ಅವರ ಒಂದು ಇದಕ್ಕೆ ಇವರೇ ಜವಾಬ್ದಾರಿ ಇರ್ತಾರೆ. ಅದು ಎಕನಾಮಿಕಲಿ ಆಗಿರ್ಬೋದು ಅಥವಾ ಈ ಥರ ಅನ್ವಾಂಟೆಡ್ ಇನ್ಸಿಡೆಂಟ್ಸ್ಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಮಂತ್ರಿಯನ್ನೇ ಜವಾಬ್ದಾರಿ ಮಾಡಲಾಗುತ್ತೆ. ಅದಕ್ಕಾಗಿಯೇ ಅವರಿಗೆ ಮಂತ್ರಿ ಪದವಿ ಅಂತ ಅವರವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಕೊಡಲಾಗುತ್ತೆ. ಸೊ ಇದರಲ್ಲಿ ಅವರು ಯಾವುದೇ ರೀತಿ ನುಳ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದರೂ ಅವರೇ ಹೊಣೆಗಾರಿಕೆ, ಅಲ್ಲಿ ಆ ಒಂದು ಇಲಾಖೆ ಅಭಿವೃದ್ಧಿ ಆಗಿದೆ ಅಂದರೂ ಅವರೇ ಹೊಣೆಗಾರಿಕೆ. ಇಲ್ಲ ಅಭಿವೃದ್ಧಿ ಆದಾಗ ಮಾತ್ರ ನಾನು ಹೊಣೆಗಾರಿಕೆ, ಭ್ರಷ್ಟಾಚಾರ ಆದಾಗ ಮಾತ್ರ ಇಂಡಿವಿಜುವಲಿ ಇಲ್ಲ. ಅದಕ್ಕೆ ನೀವು ಹೊಣೆಗಾರಿಕೆ ಇದೀರಿ ಅನ್ನೋದು ಬಹಳ ಮುಖ್ಯ. ಒಂದು. ಎರಡನೇದು,
ಆಗ್ಲೇ ಬಿಜೆಪಿ ವಕ್ತಾರರು ಹೇಳಿದ ರೀತಿಯಲ್ಲಿ ಡೆತ್ ನೋಟ್ನಲ್ಲಿ ಏನಿದೆ ಅಂತ ಹೇಳೋದು ತುಂಬಾ ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ವ್ಯಕ್ತಿ ಇವತ್ತು ಬದುಕಿಲ್ಲ. ಇವತ್ತು ಅವ್ರು ಏನೇ ಬರೆದಿಟ್ಟು ಹೋಗಿದ್ರು ಅವರ ವೈಖರಿನಲ್ಲಿ ಏನೇನಾಗಿದೆ ಅನ್ನೋದನ್ನ 6 ಪೇಜ್ ಡೆತ್ ನೋಟ್ ಅವರು ಬರೆದಿದ್ದಾರೆ. 6 ಪೇಜ್ ಡೆತ್ ನೋಟ್ ಅಲ್ಲಿ ಏನೇನು ಬರೆದಿದ್ದಾರೆ ಏನಿಲ್ಲ ಅನ್ನೋದನ್ನ ನಮ್ಗೆ ಸಂಪೂರ್ಣವಾಗಿ ತಿಳಿಬೇಕು. ಅದರಲ್ಲಿ ಎಷ್ಟು ಹಣ ಯಾರಿಗೆ ಹೋಗಿದೆ, ಯಾರ ಮೌಖಿಕ ಆದೇಶದ ಮೇಲೆ ಹೋಗಿದೆ ತಿಳ್ಕೊಳ್ಬೇಕಲ್ಲಿ. ಯಾರ ಮೌಖಿಕ ಆದೇಶ, ಯಾರು ಇದನ್ನ ಆದೇಶ ಕೊಟ್ಟರು, ಆ ಆದೇಶ ಕೊಡೋದಕ್ಕೆ ಅದು ಹಿನ್ನೆಲೆ ಏನು, ಯಾರ ಅಕೌಂಟ್ಗೆ ಯಾವ ಸಂದರ್ಭದಲ್ಲಿ ಹೋಗಬೇಕು ಅಂತ ಆಯಿತು. ಯಾಕೆಂದ್ರೆ 2.5 ತಿಂಗಳು ಅಥವಾ 3 ತಿಂಗಳಿಂದ ಈ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ, ನಡೀತಾ ಇರುವಂತದ್ದು ಟ್ರಾನ್ಸಾಕ್ಷನ್ ಆಗಿರೋದು 2.5 ತಿಂಗಳಿಂದ ಮಾತ್ರ ಇರಬಹುದು. ಅದರ ಮೌಖಿಕ ಆದೇಶ ಬಹಳ ಹಿಂದೆ ಇರಬಹುದು. ಅದನ್ನ ನಾವು ತಿಳ್ಕೊಳ್ಬೇಕು. ಇನ್ಫ್ಯಾಕ್ಟ್ ಆ ಡೆತ್ ನೋಟ್ ಅಲ್ಲಿ ಯಾರ್ಯಾರು ಎಷ್ಟು ಹೋಗಿದೆ ಅನ್ಬಿಟ್ಟು ಡೀಟೇಲ್ಡ್ ಇದೆ, ಪಟ್ಟಿ ಪಟ್ಟಿ ಇದೆ. ಪಟ್ಟಿ ಇದ್ಮೇಲೆ ಇಟ್ಸ್ ವೆರಿ ಅಥೆಂಟಿಕ್. ಅವ್ರು ಸುಮ್ಮನೆ ಒಟ್ನಲ್ಲಿ 85 ಕೋಟಿ ಹೊಟ್ಟೋಯ್ತಲ್ಲ, ಯಾರವರು ಈಗ ಇಲ್ಲಿ ನೀವು ಕೂತ್ಕೊಂಡು ಇಲ್ಲ ರವಿಚಂದ್ರ ಅಕೌಂಟ್ಗೆ, ಮುನೀರ್ ಅಕೌಂಟ್ಗೆ ಇಷ್ಟು ಅಕೌಂಟ್ ಹೋಗ್ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಕ್ಲಿಯರ್ ಯುವರ್ ಇಂಟೆನ್ಷನ್. ಇವ್ರ ಅಕೌಂಟ್ ಯಾಕೆ ಹೋಗ್ಬೇಕಾಯ್ತು ಅಂತ ತಿಳ್ಕೊಳ್ಳೋ ಒಂದು ಅದೇ ರೀತಿಯಲ್ಲಿ ಆ ಇಲಾಖೆನಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ಯಾವ ಅಕೌಂಟ್ ಹೋಗಿದೆ ಅಂತ ಆ ಅಕೌಂಟ್ ಯಾರ ಆದೇಶದಲ್ಲಿ ಯಾಕೆ ಹೋಯ್ತು ಅಂತ ಇಲಾಖೆನಲ್ಲಿ ಭ್ರಷ್ಟಾಚಾರ ಆಗಿರೋದು ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನಮ್ಮ ಆದೇಶ. ನಾಗೇಂದ್ರ ಅವರು ಜವಾಬ್ದಾರಿ ತಗೊಳ್ಬೇಕು ಅನ್ನೋದು ಎಲ್ಲರ ಅಪೇಕ್ಷೆ. ಸಚಿವರು ಮತ್ತೆ ಸರ್ಕಾರ ಇದರ ಜವಾಬ್ದಾರಿ ಅಂತ ಹೇಳಿದ್ರೆ ಈ ತರ ಯಾಕೆ ನಡೀತು, ಇದು ಯಾಕೆ ನಡೀತು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತನಿಖೆ ನಡೆಯುತ್ತೆ. ಆದ್ರೆ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಯಾವುದೋ ಕ್ಯಾಶ್ ವಿತ್ ಡ್ರಾವಲ್ ಅಲ್ಲ, ಇದು ಮನಿ ಟ್ರಾನ್ಸ್ಫರ್, ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಯಾರೇ ಏನೇ ಮಾಡಿದ್ರು ಒಂದು ನಿಮಿಷ ನೀವು ಮನಿ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅದನ್ನ ಪತ್ತೆ ಹಚ್ಚೋದು ಅಷ್ಟೊಂದು ಕಷ್ಟ ಆಗತ್ತಾ? ಖಂಡಿತವಾಗ್ಲೂ ಯಾರು ಮಾಡಿದ್ದಾರೆ, ಯಾವ ಅಧಿಕಾರಿ ಮಾಡಿದ್ದಾರೆ ಅದನ್ನ ಸಿಗ್ತಾರೆ. ಇದರಲ್ಲಿ ಕ್ಯಾಶ್ ವಿತ್ ಡ್ರಾವಲ್ ಮಾಡ್ಕೊಂಡು ಮಾಡಿರೋದು ಅಲ್ಲ, ಹವಾಲನೂ ಅಲ್ಲ. ಇದು ಹವಾಲಾ ತನಿಖೆ ಅಲ್ಲ, ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಯಾರಿಗೆ ಹೋಗಿದೆ ಅನ್ನೋದು ಗೊತ್ತಿದೆ. ಕೆಲವು ಬಿಜೆಪಿ ಅವಧಿಯಲ್ಲಿ ಏನ್ ಮಾಡಿದ್ರು, ಫೇಕ್ ಟೆಂಡರ್ ಗಳನ್ನ ಮಾಡಿದ್ರು, ಬಿಲ್ ಕ್ರಿಯೇಟ್ ಮಾಡಿದ್ರು, ಆ ತರ ನಡೆದಿಲ್ಲ. 40% ಕಮಿಷನ್ಗೋಸ್ಕರ ಯಾವುದು ಬೇಜವಾಬ್ದಾರಿ ಹೇಳಿಕೆ, ಅವರ ನಾಗೇಂದ್ರ ಅವರ ಹೇಳಿಕೆ ಮಾತಾಡ್ತಾ ಇದ್ದೀನಿ. ಆ ಇಲಾಖೆಯ ಸಚಿವರಾದಂತಹ ನಾಗೇಂದ್ರ ಅವರು ತುಂಬಾ ಜವಾಬ್ದಾರಿಯುತವಾದ ನೀವ್ ಹೇಳಿದ್ರಿ, ನೀವು ಉತ್ತರ ಕೊಟ್ರಿ. ಇವ್ರು ಹೇಳ್ದಂಗೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಅಷ್ಟೇ ಅನ್ನೋ ಸಿಂಪಲ್ ವಿಚಾರ ಆಗಿದ್ದಿದ್ರೆ ಅಂತ ದಕ್ಷ ಅಧಿಕಾರಿ ಅವಾರ್ಡ್ ತಗೊಂಡಿದ್ದಾರಂತೆ ನ್ಯಾಯಮೂರ್ತಿಗಳ ಕೈಯಲ್ಲಿ, ಅವ್ರು ಯಾಕಪ್ಪ ಸುಸೈಡ್ ಮಾಡ್ಕೊಳ್ತಾರೆ? ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಕೋರ್ ಬ್ಯಾಂಕಿಂಗ್ ಆದ್ಮೇಲೆ ₹1 ಎಲ್ಲಿಂದ ಎಲ್ಲಿಗೋದೆ ಅಂತ ಟ್ರ್ಯಾಕ್ ಆಗುತ್ತೆ. ಇವತ್ತೇನೋ ಇವರು ನಾನು ಆ ಟ್ರ್ಯಾಕಿಂಗ್ ಕೇಳಿಲ್ಲ, ಹಣ ಎಲ್ಲಿಂದ ಎಲ್ಲಿಗೋಯ್ತು ಅಂತ. ಹಣ ಯಾವ ಕಾರಣಕ್ಕೋಸ್ಕರ ಅಲ್ಲಿಂದ ತೆಗೆಯಲ್ಪಟ್ಟಿತ್ತು, ಯಾರಿಗೆ ಯಾವ ಕಾರಣ, ಯಾವ್ದಾದ್ರು ಒಂದು ಫಲಾನುಭವಿ ಏನಾರು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 1,000 ಜನ ಫಲಾನುಭವಿಗಳಿಗೆ ದುಡ್ಡು ಹಾಕಕ್ಕೆ ಹೋಯ್ತಾ? ಅದಿಲ್ಲ ಅಂತ ಕ್ಲಿಯರ್ ಆಗಿದೆ. ಅದಿಲ್ಲ ಅಂತಂದ್ರೆ ಇದು ವಿಷಯ ಹೇಳ್ತೀನಿ. ಅದಿಲ್ಲ ಅಂತಂದ್ರೆ ಈ ತರ ದೊಡ್ಡ ಹೆಡ್ ಆಫ್ ಅಕೌಂಟ್ ಒಳಗಡೆ ಹಣ ಇದ್ದಿರತಕ್ಕಂಥದ್ದನ್ನ ಇದನ್ನ ಬೇರೆ ಒಂದು ಫೋರ್ಜರಿ ಅಕೌಂಟ್ ಅನ್ನು ಯೂಸ್ ಮಾಡಿ ಇದನ್ನ ಒಂದು ತಾತ್ಕಾಲಿಕ ಒಂದು ರಾಜಕೀಯದ ಅರೇಂಜ್ಮೆಂಟ್ಗೋಸ್ಕರನೇ ಇದನ್ನ ಉಪಯೋಗ ಮಾಡೋಕ್ಕೋಸ್ಕರ ದೊಡ್ಡವರು ಅಂತಕ್ಕಂಥವ್ರು ಉಪಾಧ್ಯಾಯಜಿ ಕೂಡ ನನ್ನ ಮಾತನ್ನು ಒಪ್ಕೊಳ್ತಾರೆ ಅಂತ ಭಾವಿಸ್ತೀನಿ. ಬೇರೆ ಪ್ರಕರಣಗಳ ರೀತಿಯಲ್ಲಿ ಇದು ಆರೋಪ ಪ್ರತ್ಯಾರೋಪಗಳಲ್ಲಿ ಡೈಲ್ಯೂಟ್ ಆಗಿ ಹೋಗೋದು ಬೇಡ. ನಿಜವಾಗ್ಲೂ ಕೂಡ ಒಬ್ಬ ಅಧಿಕಾರಿಯ ಪ್ರಾಣ ಹೋಗಿದೆ. ಆ ಹೆಣ್ಮಗಳು ಕಣ್ಣೀರ್ ಹಾಕಿ, ಕವಿತಾ ಅವರು ಕಣ್ಣೀರ್ ಹಾಕಿ ಹೇಳಿದ್ದಾರೆ, ಸಮಯ ಮುಗ್ದಿದೆ, ಕಣ್ಣೀರ್ ಹಾಕಿದ್ದಾರೆ. ಇನ್ 4 ಜನ ಅಧಿಕಾರಿ ಹಿಂಗಾಗೋದ್ ಬೇಡ ಅಂತ ಹೇಳಿ ಮುನೀರ್ ಅವರೇ, ಮಹೇಶ್ ಜಿ ಮುನೀರ್ ಅವರೇ, ಸಮಯ ಇದ್ದಿದ್ದಷ್ಟೇ ಕ್ಷಮೆ ಇರ್ಲಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಪಾರದರ್ಶಕ ತನಿಖೆ ಆಗ್ಲಿ ಅಷ್ಟೇ ನಮ್ಮ ಆಗ್ರಹ. ರೈಟ್ ಅಷ್ಟೇ ನಾವು ಕೇಳ್ತಿರೋದು. ರಾಜೀನಾಮೆ ಕೊಡೋದು ಬಿಡೋದು ಪೊಲಿಟಿಕಲ್ ಡಿಬೇಟ್, ನಮಗದು ಬೇಕಾಗಿಲ್ಲ. ಪಾರದರ್ಶಕ ತನಿಖೆ, ತಪ್ಪು ಮಾಡಿದವ್ರು ಕಂಬಿ ಹಿಂದೆ ಅಷ್ಟಾಗ್ಲಿ. ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.